ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ನೆನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆನ್ನೆ ಎಪಿಸೋಡು ಸುದೀಪ್ ಸರ್ ಮಾತುಗಳಾಗಿರಲಿಲ್ಲ, ಎಲ್ಲ ಬಿಗ್ ಬಾಸ್ ಅವರ ಟೀಮ್ಗಳ ಮಾತಾಗಿತ್ತು. ಆದರೆ ಹೇಳ್ತಿರೋ ಸುದೀಪ್ ಸರ್ ಅಷ್ಟೇನೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದಾರೆ. ದಯವಿಟ್ಟು ಹಂಗೆ ಮಾಡ್ಕೊಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ. ಈಗ ನೆನ್ನೆ ಎಪಿಸೋಡ್ ರಿವ್ಯೂ ಮಾಡ್ಕೊಂಬೋಣ. ಆ್ಯಂಡ್ ಗೈಸ್, ನೆನ್ನೆ ಎಪಿಸೋಡು ಲೈಕ್ ಕಂಪ್ಲೀಟ್ಲಿ ಅಟ್ಟರ್ ಫ್ಲಾಪ್ ಅಂತ ಹೇಳ್ತೀನಿ ನಾನು. ಒಂದು ರೀಸನ್ ಏನಪ್ಪ ಅಂತಂದ್ರೆ, ನಿನ್ನೆ ಮಾತುಗಳೇನಿತ್ತು ಕಿಚ್ಚ ಸುದೀಪ್ ಸರ್ ಆಗಿರಲಿಲ್ಲ. ಅದು ಯಾರ ವಿರುದ್ಧ ಅಂತಂದ್ರೆ ರಜತ್ ಅವ್ರ ವಿರುದ್ಧ ನಾನು ಮಾತಾಡ್ತಾ ಇರೋದು. ಎರಡನೇ ಪಾಯಿಂಟ್ ಬಂದು, ಸುದೀಪ್ ಸರ್ ಅಷ್ಟು ಒಂದೇ ಒಂದು ಸಣ್ಣ ಮ್ಯಾಟ್ರನ್ನ ಹಿಡ್ಕೊಂಡು ಚೈತ್ರಾ ಕುಂದಾಪುರ ಅವ್ರಿಗೆ ಖಡಕ್ಕಾಗಿ ಸೊ ಅದು ನಮ್ಗೆ ಖುಷಿ ಆಯ್ತು. ಯಾಕೆ ಅಂತ ಹೇಳ್ತೀನಿ, ರೀಸನ್ಸ್ 1000 ಇತ್ತು. ತಪ್ಪಿತ್ತು ಚೈತ್ರಾ ಕುಂದಾಪುರ ಅವ್ರದ್ದು. ಯಾಕಂದ್ರೆ ಆಚೆಗಡೆ ಇರೋದನ್ನ ತಗೊಂಡ್ಬಂದು ಒಳಗಡೆ ಹೇಳೋ ಹಾಗಿಲ್ಲ. ಹೇಳಿದ್ಮೇಲೆ ಅದನ್ನ ಒಂದು ರೀತಿ ನಾನೇ ಹೇಳ್ದೆ ಅನ್ನೋ ರೀತಿ ಒಪ್ಕೊಬೇಕಾಗಿತ್ತು. ಪ್ರೋಟೋಕಾಲ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡಬೇಕಿತ್ತು. ಚೈತ್ರಾ ಕುಂದಾಪುರ ಅವ್ರು ಫಾಲೋ ಮಾಡಲಿಲ್ಲ, ಅದಕ್ಕೆ ರುಬ್ಬಿದ್ದು ಕರೆಕ್ಟ್ ಆಗಿತ್ತು. ಓಕೆ, ವೆಲ್ ಅಂಡ್ ಎನಫ್. ಹೌದಾ? ಬಟ್ ಇವತ್ತು ಏನ್ ಮಾಡಿದ್ದಾರೆ ಸುದೀಪ್ ಸರ್ ಅಂತಂದ್ರೆ, ಬಟ್ ಅವ್ರ ಮಾತುಗಳಲ್ಲ ಇದು. ನಮ್ಮ ಪ್ರಕಾರ ಅನಿಸ್ತಾ ಇದೆ ಇದೆಲ್ಲ ಬಿಗ್ ಬಾಸ್ ಡೈರೆಕ್ಷನ್ ಟೀಮ್ ಅವ್ರು ಏನೇನು ಹೇಳ್ಕೊಟ್ರು ಹಂಗೆ ಪಿನ್ ಟು ಪಿನ್ ಹೇಳಿದ್ದಾರೆ. ರಜತ್ ಅವ್ರ ಮ್ಯಾಟರ್ ಮಾತ್ರ ಅಂತ ಹೇಳ್ತಾ ಇದ್ದೀವಿ. ಅಂಡ್ ನಿನ್ನೆ ನೀವು ನೋಡಿದ್ರೆ ಒಂದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇರೋದೇನಪ್ಪ ಅಂತಂದ್ರೆ, ನಿನ್ನೆ ಫೂಟೇಜ್ ಶನಿವಾರ ಬಂತು ಅಂತಂದ್ರೆ ನಮ್ಮ ಕಿಚ್ಚ ಸುದೀಪ್ ಸರ್ ಮೇಲೆನೆ ಫೋಕಸ್ ಜಾಸ್ತಿ ಇರ್ತಿತ್ತು. ಬಟ್ ನಿನ್ನೆ ಕಿಚ್ಚ ಸುದೀಪ್ ಸರ್ ಫೋಕಸ್ ಇರಲಿಲ್ಲ. ಜಸ್ಟ್ ರಜತ್ ಮಾತ್ರ ತೋರಿಸ್ತಾ ಇದ್ರು. ಅದು ಬಿಟ್ರೆ ಐಶ್ವರ್ಯ ಅವ್ರಿಗೆ ಕೊಡೋ ರೀಸನ್ಸ್ ನಾನು ಏನು ಕೊಡ್ತಾ ಇದ್ದೀನಿ ಅನ್ನೋದೇ ಕೂಡ ಗೊತ್ತಾಗ್ತಾ ಇಲ್ಲ. ಅದು ಕರೆಕ್ಟಾಗಿ ಕ್ಲಾಸ್ ತಗೊಂಡ್ರು. ಅದೊಂದೇ ನನಗೆ ನೆನ್ನೆ ವ್ಯಾಲಿಡ್ ಅನ್ಸಿದೆ. ಒಂದೇ ಪಾಯಿಂಟು ಕಿಚ್ಚ ಸುದೀಪ್ ಸರ್ ಹೇಳಿದ್ರಲ್ಲಿ ಒಂದು ಐಶ್ವರ್ಯ ಹಾಗೂ ಶಿಶಿರ್ಗೆ ಕೊಟ್ಟಂಥ ವಾರ್ನಿಂಗು ಏನು, ಈ ಕೆಂಪೇಗೌಡ ಮೀಸೆ ಬಿಟ್ಟಿದ್ರಲ್ಲ, ಕೆಂಪೇಗೌಡ ಫಿಲಮ್ ನೋಡಿದಿರ ಅಂತ ಕೇಳ್ತಾರೆ. ಅದಕ್ಕೆ ಹ್ಞೂ ಸರ್ ನೋಡಿದ್ದೀನಿ. ಏನು ಇಷ್ಟ ಆಯಿತು ಅಂತ ಕೇಳ್ತಾನೆ. ಸರ್ ಆ್ಯಕ್ಷನ್ಸ್ ಇಷ್ಟ ಆಯಿತು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಎಷ್ಟು % ಲವ್ ಇತ್ತು, ಎಷ್ಟು % ಆ್ಯಕ್ಷನ್ ಇತ್ತು ಅಂತ ಕೇಳ್ತಾರೆ. ಸೊ 70% ಆ್ಯಕ್ಷನ್ ಇತ್ತು, 20% 85% ಆ್ಯಕ್ಷನ್ ಇತ್ತು, 15% ಲವ್ ಇತ್ತು, ಅಂದರೆ ರೊಮ್ಯಾನ್ಸ್ ಇತ್ತು ಅಂತ ಹೇಳಿದ್ರು. ಸೊ ಇಷ್ಟಿತ್ತು ಅಂತ ಹೇಳ್ತಾರೆ. ಸೊ ಇದರಲ್ಲಿ 80 ಉಲ್ಟಾ ಮಾಡಿದ್ರೆ ಹೇಗಿರುತ್ತೆ, ಫಿಲಮ್ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ, ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಸೊ ಅದೇ ನಡೀತಾ ಇರೋದು ಇವಾಗ ನಿಮ್ಮ ಮನೆ ಒಳಗಡೆ ಸದ್ಯಕ್ಕೆ ಅಂತ ಹೇಳ್ತಾರೆ. ಅದು ವಾರ್ನಿಂಗ್ ಕೊಡ್ತಾರೆ. ನೆಕ್ಸ್ಟ್ ಇಬ್ಬರಲ್ಲಿ ಯಾರಾದರೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಇಬ್ಬರಲ್ಲಿ ಒಬ್ರನ್ನ ನಾನು ಇಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ, ಅಂದ್ರೆ ಇಲ್ಲಿ ಬರ್ಬೋದು, ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ತಾರೆ. ಅಂಡ್ ರಜತ್ ಅವ್ರಿಗೆ ಇನ್ನೊಂದು ವಾರ್ನಿಂಗ್ ಮಾಡ್ತಾರೆ. ಏನು ವಾರ್ನಿಂಗ್ ಅದು ಕೊಟ್ಟಿದ್ದು ಸುದೀಪ್ ಸರ್ ಅಂತಂದ್ರೆ, ಒಂದು ಬಿಗ್ ಬಾಸ್ ಹತ್ರನೂ ಕೀ ಇರುತ್ತೆ, ಇನ್ನೊಂದು ನನ್ನ ಹತ್ರನೂ ಒಂದು ಕೀ ಇರುತ್ತೆ. ನಾನು ಹೇಳಿದ್ರೆ ಬಿಗ್ ಬಾಸ್ ಇಂದ ಆಚೆ ಬರ್ಬೋದು ಅಂತ ಅದು ಎಲ್ರಿಗೂ ಗೊತ್ತಿದೆ. ಸುದೀಪ್ ಸರ್ ಹತ್ರನೂ ಒಂದು ಹೋಲ್ಡ್ ಪವರ್ ಇದೆ. ಬಿಗ್ ಬಾಸ್ ಅಂತಂದ್ರೆ ಸುದೀಪ್ ಸರ್ ಅಂತ ನಾವು ಚೆನ್ನಾಗಿ ಜ್ಞಾಪನ ಇಟ್ಕೊಂಡಿದ್ದೀವಿ. ಬಟ್ ಇಲ್ಲಿ ನಿನ್ನೆ ಮಾತಾಡಿದ್ ನೋಡಿದ್ರೆ ಸುದೀಪ್ ಸರ್ಗಿಂತ ಬಿಗ್ ಬಾಸ್ ಅವ್ರಿಗೆ ಜಾಸ್ತಿ ಇಲ್ಲ. ಸುದೀಪ್ ಸರ್ ಹೇಳಿದ್ರಲ್ಲ, ಈಗ 2 ಕೀ, 1 ಕೀ ಅವ್ರ ಹತ್ರ ಇರುತ್ತೆ, ಇನ್ನೊಂದು ಕೀ ನಮ್ಮ ಹತ್ರ ಇರುತ್ತೆ ಅಂತ. ಬಟ್ 2 ಕೀಗಳನ್ನ ನಿನ್ನೆ ರಜತ್ ಮ್ಯಾಟ್ರಲ್ಲಿ ಬಿಗ್ ಬಾಸ್ ಟೀಮ್ ಅವ್ರು ಕಿತ್ಕೊಂಡಿದ್ರು ಅಂತಾನೆ ಹೇಳ್ಬೋದು. ಎಸ್. ಸೊ ಅದು ಏನಕ್ಕೆ ರೀಸನ್ ಹೇಳಿದ್ರು ಅಂತಂದ್ರೆ, ಆಚೆಗಡೆಯಿಂದ ಒಳಗಡೆ ಬಂದು ಹೇಳೋ ಆಗಿಲ್ಲ. ಒಂದು ಸಡನ್ ಪ್ರೋಟೋಕಾಲ್ಸ್ ಇರುತ್ತೆ. ಅದು ಏನಂತಂದ್ರೆ, ಆಚೆ ಬಂದ ತಕ್ಷಣ ಒಳಗಡೆ ಹೇಳ್ತಾರೆ, ನಿಮ್ ಬಗ್ಗೆ ಹೇಳ, ನಿಮ್ದು TRP ಚೆನ್ನಾಗಿ ನಡೀತಾ ಇದೆ, ಅದು ಇದು ಅಂತೆಲ್ಲ ಹೇಳ್ತಾರೆ. ಅದು ಹೇಳೋ ಅವಶ್ಯಕತೆ ಇರಲಿಲ್ಲ. ಅದು ಹೇಳಿ ಕಳಿಸಿದ್ದು ಮೇ ಬಿ ಬಿಗ್ ಬಾಸ್ ಟೀಮ್ ಅವರೇ ಆಗಿರ್ತಾರೆ. ಅಂಡ್ ಇದನ್ನು ಕೂಡ ಅವರು ಕಿಚ್ಚ ಸುದೀಪ್ ಸರ್ ಮಾತೇ ಆಡಲ್ಲ. ಅಂದ್ರೆ ಅದಕ್ಕೆ ಮಾತ್ರ ವಾರ್ನಿಂಗ್ ಕೊಡ್ತಾರೆ, ಏನಂತಂದ್ರೆ ಮನೆಯಿಂದ ಆಚೆ ಕಳಿಸುತ್ತೆ. ನೆಕ್ಸ್ಟ್ ಟೈಮ್ ನೀವು ಮಾತಾಡಿದ್ರೆ ನೆಕ್ಸ್ಟ್ ಟೈಮ್ ಮನೆಯಿಂದ ಆಚೆ ಹೋಗಕ್ಕೆ ಇದಿರುತ್ತೆ ಅದಿರುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ನನಗೆ ಬೇಜಾರಾಗಿದೆ ಎಲ್ಲಿ ಗೊತ್ತಾ, ಆಕ್ಚುಲಿ ಗೋಲ್ಡ್ ಸುರೇಶ್ ಅವ್ರಿಗೆ ಮರ್ಯಾದೆ ಅನ್ನೋದಿಲ್ವಾ? ಹೌದು, ಬಿಗ್ ಬಾಸ್ ಅಲ್ಲಿ ರಜತ್ ಅವರು ಗೇಮು ಸಕ್ಕತ್ತಾಗಿ ಆಡ್ತಾ ಇದ್ದಾರೆ ಗುರು. ಅದ್ರ ಬಗ್ಗೆ ನಾನು 2 ಮಾತಾಡ್ತಾ ಇಲ್ಲ. ಬಂದ್ರು ಧೂಮ್ ಧಮಾಕ ಲೈಕ್ ಕಂಟೆಂಡರ್ ಅಂತಾನೆ ಹೇಳ್ಬೋದು. ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ, ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಮೆಂಟಲಿ ಫಿಸಿಕಲಿ ಎಲ್ಲ ಸ್ಟ್ರಾಂಗ್ ಇದ್ದಾರೆ ಅಂತಂದ್ರೆ ಪದ ಬಳಕೆ ಏನ್ ಬೇಕಾದ್ರೂ ಯೂಸ್ ಮಾಡ್ಬಿಡ್ಬೋದಾ? ಅದನ್ನ ಕಿಚ್ಚ ಸುದೀಪ್ ಸರ್ ವಾರ್ನ್ ಮಾಡಬೇಕಾಗಿತ್ತು. ಈಗ ಚೈತ್ರಾ ಕುಂದಾಪುರ ಅವ್ರ ಮೇಲೆ ಲೈಕ್ ಯಾವ ರೀತಿ ವಾರ್ನ್ ಮಾಡ್ತಾರೋ ಅದೇ ರೀತಿ ಎಕ್ಸ್ಪ್ರೆಷನ್ ಅಲ್ಲಿ ರಜತ್ ಅವರೇ, ದಿಸ್ ಇಸ್ ಅ ಲಾಸ್ಟ್ ವಾರ್ನಿಂಗ್, ಅವರು ನನ್ನ ಕಂಟೆಂಟ್ರು, ನೀವು ಕೂಡ ನನ್ನ ಕಂಟೆಂಟ್ರು. ಬಟ್ ಆ ಪದ ಬಳಕೆ ಏನಿದೆ ಇಂಡಿವಿಜುವಲ್ ಆಗಿ ಆಟ ಆಡ್ತಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಗೈಸ್. ಲಾಸ್ಟ್ ಸೀಸನ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ರಕ್ಷಕ್ ಬುಲೆಟ್ ಅವರು ಡ್ರೋನ್ ಪ್ರತಾಪ್ ಅವರಿಗೆ ಗೂಬೆ ಅಂತ ಬೈದಿದ್ದಾರೆ. ಆ ಒಂದು ಪದ ಗೂಬೆ ಅಂತ ಇಟ್ಕೊಂಡು ವೀಕೆಂಡ್ ಅಲ್ಲಿ ಹೆಂಗ್ ಬೈದಿದ್ರು ಅಂತಂದ್ರೆ, ರಕ್ಷಕ್ ಅವರು ಇನ್ನೊಂದು ಜನ್ಮಕ್ಕೂ ಆ ಪದ ಯೂಸ್ ಮಾಡಬಾರ್ದು, ಆ ರೇಂಜ್ ಬೈದಿದ್ರು. ಅದು ಯಾಕೆ ಅಂತ ಹೇಳಿ ಎಕ್ಸಾಂಪಲ್ ಎಲ್ಲ ತಗೊಂಡ್ರು. ನಿಮ್ಮ ತಂದೆಗೆ ನೀವ್ ಯಾರು ರೋಡಲ್ಲಿ ಹೋಗ್ಬೇಕಾದ್ರೆ ಗೂಬೆ ಅಂತ ಬೈದ್ರೆ ಹೆಂಗಿರುತ್ತೆ ಅಂತ. ಸೊ ಅದೇ ರೀತಿನೇ ತಾನೆ ಇವಾಗ ರಜತ್ ಅವರು ಆಕ್ಚುಲಿ ಪಾಂಡು ಅಂತ ಯೂಸ್ ಮಾಡೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಬಿ ಮಗನು ಅಂತ ಹೇಳಿದಾರೆ. ಆಕ್ಚುಲಿ ಬೀಪ್ ಬಂದಿದ್ದಾರೆ. ಸುರೇಶ್ ಅವರೇನೆ ಅದನ್ನ ಎತ್ಕೊಬೇಕಾಗಿತ್ತು, ಅದನ್ನ ಎತ್ಕೊಳ್ಳಿಲ್ಲ, ಅದನ್ನ ಯೂಸ್ ಮಾಡಿದ್ದಾರೆ. ಅಷ್ಟು ವರ್ಡಿಂಗ್ಸ್ ನ ಯೂಸ್ ಮಾಡಿ ಬೀಪ್ ಅಂತ ಮಾಡಿದ್ದಾರೆ ಅಂತಂದಾಗ ಅದು ಹರ್ಟ್ ಆಗಿದೆ ಯಾರಿಗೆ? ಸೆಲ್ಫ್ ರೆಸ್ಪೆಕ್ಟ್ ಹರ್ಟ್ ಆಗಿದೆ ಯಾರಿಗೆ? ಗೋಲ್ಡ್ ಸುರೇಶ್ ಅವ್ರಿಗೆ. ಗೋಲ್ಡ್ ಸುರೇಶ್ ಅವ್ರ ವಿರುದ್ಧ ಪರವಾಗಿ ನಿಂತ್ಕೊಂಡು ಆ ಥರ ಮಾತಾಡಬಾರ್ದಾಗಿತ್ತು ಅವ್ರು. ಯಾಕಂದ್ರೆ ಗೋಲ್ಡ್ ಸುರೇಶ್ ಅವ್ರು ಏನು ವೆಯ್ಟ್ ಮಾಡಿದ್ರು ಗೊತ್ತಾ, ಸುದೀಪ್ ಸರ್ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ದೊಡ್ಡ ವ್ಯಕ್ತಿ ಬಂದಾಗ ಶನಿವಾರ ಕುತ್ಕೊಂಡು ಪಂಚಾಯಿತಿ ಅನ್ನೋದು ನಡೆಯುತ್ತೆ, ಪಂಚಾಯಿತಿ ನಡೆದ್ಮೇಲೆ ನನಗೆ ನ್ಯಾಯ ಸಿಗುತ್ತೆ ಅಂತ ಗೋಲ್ಡ್ ಸುರೇಶ್ ಅವ್ರು ವೆಯ್ಟ್ ಮಾಡ್ತಿದ್ರೇನೋ, ಮೇ ಬಿ ನನಗೆ ಅದು ಗೊತ್ತಿಲ್ಲ.
ಬಟ್ ಇಲ್ಲಿ ಏನಾಯ್ತು ಅಂತಂದ್ರೆ ಕಿಚ್ಚ ಸುದೀಪ್ ಸರ್ ಏನು ಕ್ಲಾಸ್ ತಗೊಳ್ಳಿಲ್ಲ. ಇದು ಇಲ್ಲಿ ರಜತ್ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ ನಾನು ಅವ್ರ ಅಪ್ಪನ ಬಗ್ಗೆ ಮಾತಾಡಿಲ್ಲ ಅಂತಂದ್ರು. ಸೊ ಬಿ ಮಗ ಅಲ್ಲಿ ಬಿ ಮಗ ಅಂದ ತಕ್ಷಣ ಬೀಪ್ ಬರುತ್ತೆ. ಹೌದು, ಕರೆಕ್ಟಾ? ಎಪಿಸೋಡ್ ಕ್ಲಿಯರ್ ಆಗಿ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಗೈಸ್. ಸೊ ಆ ಬೀಪ್ ಬಂತು ಅಂತಂದ್ರೆ ಅದ ಅರ್ಥ ಏನು, ಅವ್ರ ಅಪ್ಪಂಗೆ ಬೈದಿದ್ದಾರೆ ಅಂತ ಅರ್ಥ. ಅದಲ್ದೇ ಮಗನೇ ಅಂತೆಲ್ಲ ಬರುತ್ತೆ, ಪಾಂಡು ಅಂತ ಬಂದಿದೆ, ಶೆಡೆಗಳಂತ ಬಂದಿದೆ. ಸೊ ಈ ಎಲ್ಲಾ ಪದಗಳು ಬಂದಿರೋದ್ರಿಂದನೇ ಅಲ್ಲಿ ಗೋಲ್ಡ್ ಸುರೇಶ್ ಅವರು ಕ್ಯಾಮ್ರಾ ಮುಂದೆ ಹೋಗಿ ಅಷ್ಟು ಸತಿ ನನಗೆ ಈ ತರ ಮಾತಾಡ್ತಾ ಇದ್ದಾರೆ, ನನಗೆ ಇದು ಇಷ್ಟ ಆಗ್ತಾರೆ, ನಾನು ಮನೆಗೆ ಹೋಗ್ತೀನಿ, ಆಚೆಗೆ ಹೋಗ್ತೀನಿ ಅಂತ ಅವರ ಒಂದು ನೋವನ್ನು ವ್ಯಕ್ತಪಡಿಸ್ಕೊಂತ ಅಂಡ್ ಇನ್ನೊಂದು ವರ್ಡಿಂಗ್ಸ್ ಯೂಸ್ ಮಾಡ್ತಾರೆ, ಈ ಶೆಡೆಗಳನ್ನೆಲ್ಲ ಆಚೆ ಹಾಕ್ಬಿಟ್ಟೆ ನಾನು ಆಚೆ ಹೋಗೋದು ಅಂತ ಹೇಳ್ತಾರೆ. ಸಿ ಅಲ್ಲಿ ಯಾರಾದ್ರೂ ಅಲ್ಲಿ ಅವ್ರಿಗವ್ರೆ ಶೆಡೆ ಅನ್ಕೊಂಡು ಯಾರು ಬಂದಿದಾರ? ರಜತ್ ಅವ್ರನ್ನ ಇದೊಂದು ಡೈರೆಕ್ಟ್ ಕ್ವಶನ್ಸ್ ಮಾಡ್ಬೇಕು. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ವಾಯ್ಸ್ ರೈಸ್ ಸುದೀಪ್ ಸರ್ ಮಾಡಲೇಬೇಕಾಗಿತ್ತು. ಬಿಕಾಸ್ ಅವ್ರು ಮಾಡ್ತಾರಂತ ವರ್ಡಿಂಗ್ಸ್ ಒಬ್ಬರ ಮೇಲೆ ಸರಿ ಇಲ್ಲ. ಹೌದು, ಅವ್ರು ಕುತಂತ್ರಿ ಅಂತ ಹೇಳ್ಬೇಕು, ಇಲ್ವಾ ಅವ್ನು ವೀಕ್ ಇದಾನೆ ಅಂತ ಹೇಳ್ಬೇಕು. ಶೆಡೆ ಅಂತಂದ್ರೆ ಏನ್ ಅರ್ಥ ಗೈಸ್? ಇವನ್ ಗೈಸ್ ಹೇಳ್ತೀನಿ ಕೇಳಿ, ಫಸ್ಟ್ ಸೀಸನ್ ಯಾರಾದ್ರೂ ನೋಡಿದಿರ, ಲೈಕ್ ಬಿಗ್ ಬಾಸ್ ಸೀಸನ್ ಬಂತಲ್ಲ, ಆ ಸೀಸನ್ ಅಲ್ಲಿ ಬುಡ ಅಂತಂದ್ರೆ ಲೈಕ್ ಟೀ ಅಂತ ಹೇಳ್ತಾರೆ ಗೊತ್ತಾ, ಅದನ್ನ ಹೇಳಿದ್ರು ಕೂಡ ಬೀಪ್ ಆಗ್ತಿದ್ರು. ಬಟ್ ಇವಾಗ ಬರ್ತಾ 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 ಏನಾಗಿದೆ, ಈ ಎಲ್ಲಾ ಪದಗಳು ಬಂದ್ರೆ ಬೀಪ್ ಅನ್ನೋದು ಹಾಕದೇ ಬಿಟ್ಬಿಟ್ಟಿದ್ದಾರೆ. ಏನೋ ತೀರಾ ಅಂದ್ರೆ ಅಮ್ಮ ಅಕ್ಕ ಆ ಅಪ್ಪನ ವಿಚಾರ ಅಮ್ಮನ ವಿಚಾರಕ್ಕೆ ಹೋದಾಗ ಮಾತ್ರ ಬೀಪ್ ಆಗ್ತಾರೆ ಬಿಗ್ ಬಾಸ್ ಟೀಮ್ ಅವರು. ಇವಾಗ ಮೊದಲಿನ ಥರ ಬಿಗ್ ಬಾಸ್ ಟೀಮ್ ಇವಾಗ ಇಲ್ಲ ಗೈಸ್. ಆ್ಯಂಡ್ ಗೈಸ್ ಇನ್ನೊಂದು ಇಂಡಿವಿಜುವಲಿಟಿ ಆಟ ಆಗಿರುತ್ತೆ. ಹೌದು, ನಾನು ಒಪ್ಕೊತೀನಿ, ರಜತ್ ಅವ್ರ ಮಾತಿಗೆ ನಾನು ನಿಂತ್ಕೊತೀನಿ. ಒಂದು ಏನು ಚೈತ್ರ ಕುಂದಾಪುರ ಅವ್ರಿಗೆ ಲೈಕ್ ಒಂದು ರೀಸನ್ಸ್ ಕೊಡ್ತಾರೆ. ಅವ್ರೇನಂತಂದ್ರೆ ಅಂದರೆ ನೀವು ನನಗೆ ಲೈಕ್ ಕಿತ್ಕೊಂಡು ಆಟ ಆಡ್ಬೇಕಾದ್ರೆ ಕಳಪೆ ಕೊಡ್ತಿರಲ್ಲ, ಅದಕ್ಕೆ ನಾನು ರೀಸನ್ಸ್ ಕೊಡ್ತೀನಿ. ಅವರೊಬ್ಬರೇ ಆ್ಯಕ್ಚುಲಿ ವ್ಯಾಲಿಡ್ ರೀಸನ್ ಕೊಟ್ಟಿದ್ದು ಅಂತ ಅನ್ಸುತ್ತೆ ಚೈತ್ರ ಕುಂದಾಪುರ ಅವರು. ಯಾಕಂದರೆ ಮಿಕ್ಕಿದವರೆಲ್ಲ ಏನಂತ ಕೊಡ್ತಾರೆ, ಲೇಮ್ ರೀಸನ್ಸು. ನೀವು ಆ ವರ್ಡಿಂಗ್ಸ್ ಅಂದರೆ ನನಗೆ ಹರ್ಟ್ ಆಯಿತು, ಮನೇಲಿ ಇದೆಲ್ಲ ಸೂಕ್ತ ಆಗಲ್ಲ. ಸಿ ಗಾಯ್ಸ್, ಅದು ಆ್ಯಕ್ಚುಲಿ ಮನೆಗೆ ಸೂಕ್ತ ಅಲ್ಲ, ಇಂಡಿವಿಜುವಲಿಗೆ ಸೂಕ್ತ. ಅದು ಆ್ಯಕ್ಚುಲಿ ಅವ್ರಿಗೆ ಗೋಲ್ಡ್ ಸುರೇಶ್ ಅವರು ಎದ್ದು ನಿಂತ್ಕೊಂಡು ಅವರೊಂದು ಕ್ವಶನ್ ಕೊಟ್ಟರು, ಅವ್ರಿಗೆ ಪರ್ಸ್ನಲ್ ಆಗಿ ಹರ್ಟ್ ಆಯಿತು, ಅದಕ್ಕೆ ಕೊಟ್ಟರು, ಓಕೆ. ಬಟ್ ಇವರು ಚೈತ್ರ ಕುಂದಾಪುರ ಅವ್ರು ಯಾಕೆ ಅವರೊಂದು ಪರ್ಸ್ನಲ್ ಆಗಿ ಹರ್ಟ್ ಆಯಿತು, ಅವ್ರು ಕೊಟ್ಟರು. ಎರಡೇ ಕಳಪೆ ಸಿಗಬೇಕಾಗಿತ್ತು ರಜತ್ ಅವ್ರಿಗೆ, ಬಿಕಾಸ್ ಆಫ್ ಆಡಿದಂಥ ಮಾತುಗಳು ಅದನ್ನು ಸುದೀಪ್ ಸರ್ ನೋಡ್ಕೊಂತಿದ್ರು ಶನಿವಾರ. ಬಟ್ ನನಗೆ ಹೆಂಗೆ ಅನ್ಸ್ಬಿಡ್ತು ಅಂತಂದ್ರೆ, ಯಾರು ಏನು ಬೇಕಾದ್ರೆ ಮಾತಾಡ್ಬೋದು, ಸುದೀಪ್ ಸರ್ ಆಗಾದ್ರೆ ಏನು ಇಲ್ಲ, ಗ್ರಾಂಟ್ ಅದೇ ಎಲ್ಲ ಕೊಟ್ಬಿಟ್ರು. ಈಗ ಏನು ಬೇಕಾದ್ರೆ ನೆಕ್ಸ್ಟ್ ವೀಕಿಂದ ನೋಡ್ಕೊಳ್ಳಿ, ಎಲ್ಲರೂ ಮಾತಾಡ್ತಾರೆ, ಬರ್ದಿಟ್ಕೊಳ್ಳಿ. ನೆಕ್ಸ್ಟ್ ವೀಕಿಂದ ಪ್ರತಿಯೊಬ್ಬರು ಆ ಬಿಗ್ ಬಾಸ್ ಮನೆಯಲ್ಲಿ ಬ್ಯಾಡ್ ಲ್ಯಾಂಗ್ವೇಜಸ್ ಬರ್ತಾ ಇರ್ತವೆ. ಒಬ್ಬ ಇನ್ಫ್ಲೂಯೆನ್ಸ್ ಮಾಡ್ದ ಅಂತಂದ್ರೆ ಇವನ್ ಈಗ 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಳಿಗೂ ಬ್ಯಾಡ್ ಲ್ಯಾಂಗ್ವೇಜಸ್ ಬರುತ್ತೆ ಆಯ್ತಾ. ಸೊ ಆ ಬಿಗ್ ಬಾಸ್ ಮನೇಲಿ ಎಲ್ಲ ತಡೆದಿಕ್ಕೊಂಡಿರೋದು ಏನಕ್ಕೆ ಅಂತಂದ್ರೆ, ಇವನ್ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ನಮಗೂ ಮಾತಾಡಕ್ ಬರುತ್ತೆ ಭಯ್ಯ, ಬಟ್ ನೀವು ತಡೆದಿಕ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅವ್ರು ಅದನ್ನ ಯೋಚನೆ ಮಾಡ್ತಾ ಇಲ್ಲ. ರಜತ್ ಅವ್ರೇನೋ ನಾನು ಇರೋದೇ ಹಿಂಗೆ, ಹುಟ್ಟೋದೇ ಹಿಂಗೆ ಹುಟ್ಟಿದ್ದೀನಿ, ಸೊ ಬೆಳೆದಿರೋದು ಹಿಂಗೆ, ನಾನು ಸಾಯೋ ತನಕ ಹಿಂಗೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೇ ಏನಂತಾರೆ ಇದಕ್ಕೆ, ನಾವೇನೋ ಆ್ಯಟಿಟ್ಯೂಡ್ ಅಂತಲೇ ಹೇಳ್ಬೋದು. ಆ್ಯಟಿಟ್ಯೂಡ್ ಪಾಸಿಟಿವ್ ಅಲ್ಲಿ ಇತ್ತು ಅಂತಂದರೆ ಓಕೆ, ಅದು ತುಂಬ ಎತ್ತರಕ್ಕೆ ತೊಗೊಂಡೋಗುತ್ತಂತೆ ಮನುಷ್ಯನ. ಸೊ ಅದು ನಾನು ಯಾರ ಹತ್ರ ನೋಡಿದ್ದೀನಿ ಅಂತಂದರೆ ಕಿಚ್ಚ ಸುದೀಪ್ ಸರ್ ಹತ್ರ ನೋಡಿದ್ದೀನಿ. ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತಂದ್ರೆ ಕಿಚ್ಚ ಸುದೀಪ್ ಸರು ಎಲ್ಲಿ ಹೇಗೆ ನಡ್ಕೊಬೇಕು, ಎಲ್ಲಿ ತಲೆ ಬಗ್ಗಿಸ್ಬೇಕು, ಅದು ಚೆನ್ನಾಗಿ ಆ ಮನುಷ್ಯನಿಗೆ ಚೆನ್ನಾಗಿ ಗೊತ್ತು. ಬಟ್ ನಿನ್ನೆ ನಾನು ನಿಜ ಹೇಳ್ತೀನಿ, ಸುದೀಪ್ ಸರ್ ನಾನು ಏನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಮಾಡ್ತಾ ಇರೋದೇ ಬಿಗ್ ಬಾಸ್ ಟೀಮ್ ಮೇಲೆ ಡೈರೆಕ್ಟ್ ಬ್ಲೇಮ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಅವರು ಏನಂತಂದರೆ TRPಗೋಸ್ಕರ ಇವರು ನಿನ್ನೆ ಆಡಿದ ಆಟ ಹೆಂಗಿತ್ತು ಅಂತಂದ್ರೆ ಕುರಿ ಮಾಡಿದ್ರು. ಆ್ಯಕ್ಚುಲಿ ಸುದೀಪ್ ಸರ್ಗೆ ಆ್ಯಕ್ಚುಲಿ ಒಂದು ಮರ್ಯಾದೆ ಅನ್ನೋದಿದೆ, ಅದನ್ನು ನಾವು ಫಸ್ಟ್ ಆಫ್ ಆಲ್ ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗಳು ಮಾತಾಡ್ತಾ ಇರೋದೇ ದೊಡ್ಡ ತಪ್ಪು ಆ್ಯಕ್ಚುಲಿ. ಅದನ್ನು ಬಿಗ್ ಬಾಸ್ ಟೀಮ್ ಅವ್ರು ಅರ್ಥ ಮಾಡ್ಕೊಬೇಕು. ಸುದೀಪ್ ಸರ್ಗಿಂತ ಬಿಗ್ ಬಾಸ್ಗಿಂತ ದೊಡ್ಡದು ಸುದೀಪ್ ಸರ್ ಇದ್ದಾರೆ, ಓಕೆನಾ. ಬಿಗ್ ಬಾಸ್ ಫಸ್ಟ್ ಆಫ್ ಆಲ್ ಕ್ಲಿಕ್ ಆಗೋ ಕಾರಣನೇ ಆ ಮನುಷ್ಯ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಏನೂ ಇಲ್ಲ. ಬಿಗ್ ಬಾಸ್ ನಾನು ಫಸ್ಟ್ ಆಫ್ ಆಲ್ ನಾವು ನೋಡ್ತಾನೆ ಇಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾನು ಬಿಗ್ ಬಾಸ್ ನೋಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಒಳಗಡೆ ಬರೋ ಕಂಟೆಸ್ಟೆಂಟ್ಗಳಿಂದ ಅಲ್ಲ ಗುರು. ಏನು ಒಳಗಡೆ ಇರೋ ಕಂಟೆಸ್ಟೆಂಟ್ಗಳೇನು ಸಲ್ಮಾನ್ ಖಾನ್ ಶಾರುಖ್ ಖಾನ್ ಏನು ಕರೆಸ್ತಲ್ಲ ಇವರು, ಜಸ್ಟ್ ನಾರ್ಮಲ್ ಇಂಡಿವಿಜುವಲಿ ಅಂದರೆ ಒಂದು ಆರ್ಟಿಸ್ಟ್ಗಳನ್ನ ಕರ್ಸ್ಕೊತಾ ಇದ್ದಾರೆ ಅಷ್ಟೇ. ಬಟ್ ಸುದೀಪ್ ಸರ್ ಇದ್ದಾರೆ ಗೊತ್ತಾ, ದೊಡ್ಡ ಸ್ಟಾರ್, ನಾನು ಸುದೀಪ್ ಫ್ಯಾನ್ ಅನ್ನೋ ಅದಕ್ಕೋಸ್ಕರ ನಾವು ನೋಡ್ತಿದ್ದೀವಿ ಅಷ್ಟೇ. 80% ಬಂದಿದ್ದು ಬಿಗ್ ಬಾಸ್ ಮೇಲೆ ಕಣ್ಣು ಯಾಕಪ್ಪ ಅಂತಂದರೆ, ಇವನ್ ಎಷ್ಟೋ ರಿಯಾಲಿಟಿ ಶೋಗಳನ್ನ ಓಡಾಯಿಸ್ಕೊಂಡು ಬಂದಿದ್ದು ಬಿಗ್ ಬಾಸ್. ಎಸ್, ಓಕೆನಾ. ಇನ್ ಕೇಸ್ ಇವಾಗ ಏನಾದರೂ ಬಿಗ್ ಬಾಸ್ ಜಾಗಕ್ಕೆ ಬೇರೆ ರಿಯಾಲಿಟಿ ಶೋಗಳು ಬಂತು ಅಂತಂದರೆ ಓವರಾಲ್ ವ್ಯೂವರ್ಶಿಪ್ಪಲ್ಲಿ 60% ಡೌನ್ ಆಗುತ್ತೆ. ಎಕ್ಸಾಕ್ಟ್ಲಿ. ಹೆಂಗೋ ನೆಕ್ಸ್ಟ್ ವರ್ಷದಿಂದ ಅವ್ರು ಮಾಡಲ್ಲ ಅಂತ ಹೇಳಿದಾರಲ್ಲ, ನೆಕ್ಸ್ಟ್ ವರ್ಷದಿಂದ ಮಾಡಲ್ಲ. ಯಾರು ಫಸ್ಟ್ ಆಫ್ ಆಲ್ ನಾವೇ ರಿವ್ಯೂ ಮಾಡ್ತೀವೋ ಇಲ್ವೋ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ ಸುದೀಪ್ ಸರ್ ಬಂದಿಲ್ಲ ಅಂತಂದ್ರೆ ಗೊತ್ತಾ. ಸೊ ಅಷ್ಟು ಅಡಿಕ್ಟ್ ಆಗಿದ್ದೀವಿ ಕಿಚ್ಚ ಸುದೀಪ್ ಸರ್ಗೆ. ಅವರೇ ಬಂದು ಏನು ನೆನೆ ಫೂಟೇಜ್ ನನಗೆ ಎಷ್ಟು ಬೇಜಾರಾಯಿತು ಅಂತಂದರೆ, ಪಂಚಾಯಿತಿ ಅಂತ ಬಂದಾಗ ನಾವು ಫೂಟೇಜು ಯಾವತ್ತು ಕ್ಯಾಮ್ರಾ ಫೋಕಸ್ಸು ಯಾವತ್ತು ಸುದೀಪ್ ಸರ್ ಮೇಲೆ ಜಾಸ್ತಿ ಇರ್ತಿತ್ತು. 80% ಸುದೀಪ್ ಸರು, 20% ಕಂಟೆಸ್ಟೆಂಟ್ ಮೇಲೆ ಇರ್ತಿತ್ತು. ನಿನ್ನೆ 40% ಸುದೀಪ್ ಸರು, 60% ರಜತ್ ಮೇಲಿತ್ತು. ರಜತ್ ಅವರಂತೂ ಅವ್ರ ಗಿಲ್ಟೇ ಇಲ್ಲ, ನನಗೆ ಮಾತಾಡಿದ್ದೀನಿ ಈ ಥರ ನಂದು ತಪ್ಪಾಗಿದೆ
ಅವ್ರು ಏನೋ ಸುದೀಪ್ ಸರ್ ಹೇಳಿದ್ರು ಸಾರಿ ಕೇಳು ಅಂತನಲ್ಲ, ನೀವು ಮಾತಾಡಿ ತಪ್ಪು ಅಂತ ಹೇಳಿದ್ರೆ ಅಷ್ಟೇ, ಅದು ಹೇಳೋ ರೀತಿಯಲ್ಲಿ ಹೇಳಿಲ್ಲ. ಸಾರಿನೂ ಕೇಳಲಿಲ್ಲ ಅವ್ರಿಗೆ, ಸುರೇಶ್ ಅವರು ಸಾರಿ ಕೇಳಲಿಲ್ಲ. ಅದು ಸುದೀಪ್ ಸರ್ಗೆ ನಾನು ಹಿಂಗೆ ಮಾತಾಡಲ್ಲ ಸರ್, ನೆಕ್ಸ್ಟ್ ಟೈಮಿಂದ ನಾನು ತಿದ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಹೊರತಾಗಿ ಗೋಲ್ಡ್ ಸುರೇಶ್ ಅವ್ರಿಗೂ ಮಾತಾಡಿ ಬೈಸ್ಕೊಂಡಿದ್ದು ಯಾರು ಗೋಲ್ಡ್ ಸುರೇಶ್, ಇಲ್ಲಿ ಸಾರಿ ಕೇಳ್ತಾ ಇದ್ದಾರೆ ಸುದೀಪ್ ಸರ್ಗೆ. ಇದು ವ್ಯತ್ಯಾಸ ಏನು? ಇಲ್ಲ ಆಕ್ಚುಲಿ ಗೋಲ್ಡ್ ಸುರೇಶ್ ಅವ್ರಿಗೂ ಬುದ್ಧಿ ಇಲ್ಲ, ಅವರೇ ಡೈರೆಕ್ಟ್ ಆಗಿ ಯಾಕೆ ನಂಗೆ ಮರ್ಯಾದೆ ಇಲ್ವಾ ಅದಿಲ್ವಾ ಅಂತ ಅಲ್ಲೆಲ್ಲ ರೈಸ್ ಮಾಡ್ಬೇಕಾಗಿತ್ತು. ಸುದೀಪ್ ಸರ್ ಗೊತ್ತಿಲ್ಲ ಸರ್, ನಾನು ನಿನ್ ಮುಂದೆ ಕೂತಿದ್ದೀನಿ, ನನಗೆ ಈಗ ನ್ಯಾಯ ಬೇಕು, ನನಗೆ ಸಾರಿ ಕೇಳಿಸ್ಬೇಕು. ಸಾರಿ ಕೇಳಿಲ್ಲ ಅಂತಂದ್ರೆ ಆಚೆ ಕಳಿಸಿ, ಪರವಾಗಿಲ್ಲ ಬಿಡಿ. ಯಾಕೆ ಲಾಯರ್ ಜಗದೀಶ್ ಅವ್ರನ್ನ ಆಚೆ ಪಟ್ಟ ಅಂತ ಕಳಿಸಿರ್ತಾನೆ. ಇವರಿಂದ ಬಿಗ್ ಬಾಸ್ ನಡೀತಲ್ಲ, ರಜತ್ ಒಬ್ಬರಿಂದನೇ ಬಿಗ್ ಬಾಸ್ ನಡೆಯುತ್ತೆ ಅಂತ ಅದು ಅಟ್ಟ ಸುಳ್ಳು. ಆ್ಯಂಡ್ ನಿನ್ನೆ ಫೇವರಿಸಮ್ ಎಲ್ಲಿ ಸಿಕ್ತು ಅಂತ ಹೇಳ್ತೀನಿ ಕೇಳಿ. ನನಗೆ ಅನಿಸ್ತಾರ ಪ್ರಕಾರ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಉಗ್ರಂ ಮಂಜು ಅವ್ರನ್ನ ವಿನ್ನರ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆ. ಯಾಕೆ ಅಂತಂದ್ರೆ ಸುದೀಪ್ ಸರ್ಗೆ ಇವ್ರು ತುಂಬಾ ಕ್ಲೋಸ್ ಇದ್ದಾರೆ. ಆ್ಯಂಡ್ ನಿನ್ನೆ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದ ರೀತಿ ನನಗೆ ನಿಜ ಲಿಟ್ರಲಿ ಶಾಕ್ ಆಯಿತು. ಯಾಕಂದ್ರೆ ಕಿಚ್ಚನ ಚಪ್ಪಾಳೆ ಸಿಗ್ಬೇಕಾಗಿದ್ದು ಮೋಕ್ಷಿತ್ ಅವ್ರಿಗೆ, ಒಂದು ಫಸ್ಟ್ ಮೋಕ್ಷಿತ್ ಅವ್ರಿಗೆ ಸಿಗ್ಬೇಕಾಗಿತ್ತು. ಅದು ಇಲ್ಲ ಅಂತಂದ್ರೆ ರಜತ್ ಅವ್ರಿಗೆ ಸಿಗ್ಬೇಕಾಗಿತ್ತು. ನನ್ನ ಆಟದ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇರೋದು, ಬೇರೆ ಏನಿಲ್ಲ. ರಜತ್ ಅವ್ರು ಏನಪ್ಪ ಇವನು ಸಡನ್ ಆಗಿ ರಜತ್ ವಿರುದ್ಧ ಮಾತಾಡ್ತಾ ಇದ್ದಾನೆ, ಈಗ ನೋಡಿದ್ರೆ ಚಪ್ಪಾಳೆ ಸಿಗ್ಬೇಕಾಗಿತ್ತು. ಗೇಮ್ ಆಡಿದ್ದಕ್ಕೆ ಮಾತ್ರ ಹೇಳ್ತಾರೆ, ಮೋಕ್ಷಿತ್ ಅವರು ಅಷ್ಟು ಕೊಟ್ಟಿದ್ದು ಒಂದು ಗೇಮ್ ನಾವು ಸಕ್ಕತ್ತಾಗಿ ಆಡಿದ್ರು, ಅದಕ್ಕೋಸ್ಕರ ಅವ್ರು ಇಬ್ಬರಲ್ಲಿ ಒಬ್ರು ಕೊಡ್ಬೋದಿತ್ತು. ಸೊ ನನ್ಗನ್ಸಿದೆ, ಯಾಕಂದ್ರೆ ಸಿಕ್ಕಿದ ಚಾನ್ಸ್ ಅಲ್ಲಿ ಮೋಕ್ಷಿತ್ ಅವರು ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡ್ರು ಮೋಕ್ಷಿತ್ ಅವ್ರು ಕೊಡ್ಬೇಕಾಗಿತ್ತು. ಇಲ್ಲ ಅಂತಂದ್ರೆ ರಜತ್ ಅವ್ರು ಕೊಡ್ಬೇಕಾಗಿತ್ತು. ರಜತ್ ಅವ್ರಿಗೆ ಮಾತಾಡಿದ್ ಸರಿ ಇಲ್ಲ ಅಂತ ಅಂದೇ ಹೊರತು ನಾನು ಗೇಮ್ ಆಡಲ್ಲ ಅಂತ ನಾನು ಎಲ್ಲೂ ಹೇಳ್ತಲ್ಲ. ರಜತ್ ಅವ್ರು ಸೂಪರ್ ಗೇಮ್ ಗುರು, ಆಕ್ಚುಲಿ ಹೇಳಲ್ವ, ನಾನು ಹೇಳ್ತೀನಿ ಟಾಪ್ 5 ಅಲ್ಲಿ ಈ ಮನುಷ್ಯ ಅದು ಪಕ್ಕ ಇದ್ದೇ ಇರ್ತಾರೆ. ಬಟ್ ಅವ್ರ ಮಾತುಗಳ ಮೇಲೆ ಕಂಟ್ರೋಲ್ ಇರಬೇಕು. ನೆಕ್ಸ್ಟ್ ವೀಕಲ್ಲಿ ಏನಾದರೂ ಹಂಗೆ ಮಾತಾಡ್ತಾರೆ, ನೀನ್ ಹಿಂಗೆ ಹೇಳಕ್ಕೆ ಹೋಗ್ಬೇಡ. ಆಲ್ರೆಡಿ ಸುದೀಪ್ ಸರ್ ಒಂಥರ ಇದು ಅಗ್ರಿಮೆಂಟ್ ಅಲ್ಲಿ ಬರ್ಕೊಟ್ಬಿಟ್ಟಿದ್ದಾರೆ, ನೀನ್ ಮಾತಾಡಪ್ಪ ಅಂತಾನೆ ಕೊಟ್ಟಿರೋದಂಗೆ ಆಗಿದೆ. ಆಡಿದ್ರೆ ಅವ್ರಾಗವ್ರೆ ಆಚೆ ಬರೋದಂತ ಗ್ಯಾರಂಟಿ. ಇದು ತಡಿಯೋದಕ್ಕೆ ಯಾರಿಂದನೂ ಚಾನ್ಸ್ ಇಲ್ಲ. ಅವ್ರಿಗೆ TRP ಬರ್ಬೋದು ಬಿಗ್ ಬಾಸ್ ಟೀಮ್ಗೆ, ಓಕೆ, ಬಟ್ ಇವರ ವ್ಯಕ್ತಿತ್ವ, ಇವರ ಪರ್ಸನಾಲಿಟಿ ಜನಗಳ ಹತ್ರ ಹಾಳಾಗುತ್ತೆ. ಅದು ನಿನ್ನೆ ಆಕ್ಚುಲಿ ಅವ್ರು ಮಾತಾಡ್ತಿದ್ದು ಹೆಂಗಿತ್ತು ಅಂತಂದ್ರೆ ನನ್ಗೆ ಸುದೀಪ್ ಸರ್ ಮೇಲೆ ನನಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗಿದೆ. ಅಲ್ಲೇ ಅವ್ರು ಅಷ್ಟು ಮಾತಾಡಕ್ ಬಿಡ್ತಾ ಇದಾರಲ್ಲ, ಇವ್ರು ಮಾತಾಡಕ್ಕೆ ಬಿಡಬಾರ್ದಾಗಿತ್ತು. ಹೌದು, ಫಸ್ಟ್ ಆಫ್ ಆಲ್ ಚೈತ್ರ ಕುಂದಾಪುರ ಅವ್ರಿಗೆ ಹೆಂಗೆ ಲೈಕ್ ಲಾಸ್ಟ್ ವೀಕ್ ಅಲ್ಲಿ ರೊಚ್ಚಿಗೆ ಎದ್ದು ಬೈದ್ರಲ್ಲ, ಆ ರೀತಿ ಬೈದಿದ್ರೆ ಈ ವ್ಯಕ್ತಿಗೆ. ಸೊ ಇವರು ನೆಕ್ಸ್ಟ್ ಒಂದು ಮಾತುಗಳು ಬರ್ತಿರ್ಲಿಲ್ಲ. ಆಕ್ಚುಲಿ ಗೈಸ್, ಶನಿವಾರ ಇರೋದು ಏನು ಗೊತ್ತಾ, ಬೈದು ತಿದ್ದಿ ಬುದ್ಧಿ ಹೇಳಕ್ಕೆ. ಭಾನುವಾರ ಯಾಕೆ ಅಂತಂದ್ರೆ ಅವ್ರನ್ನ ಸ್ವಲ್ಪ ಓಕೆ ಏನ್ ಬೈದಿರ್ತೀನೋ ಅದೆಲ್ಲ ಸಮಾಧಾನ ಮಾಡ್ಕೊಂಡು ಮತ್ತೆ ರೊಚ್ಚಿಗೆ ಹೇಳ್ಸಕ್ಕೆ ಅದನ್ನ ಮಾಡ್ತಾರೆ. ಇವರು ಶನಿವಾರನೇ ಕುತ್ಕೊಂಡು ಇವ್ರು ಅವ್ರಷ್ಟೇ ಮಾತಾಡಕ್ ಬಿಟ್ಟು. ಅಂಡ್ ಕ್ಲಿಪ್ಪಿಂಗ್ಸು ಅಷ್ಟೇ, ಏನ್ ಗುರು ಕ್ಲಿಪ್ಪಿಂಗ್ಸ್ ಅದು? ಅವ್ರು ಯಾವ್ದು ಹನುಮಂತಂದೊಂದು ತೋರಿಸ್ತೀರಾ, ಇದೊಂದು ತೋರಿಸ್ತೀರಾ, ಇನ್ನೊಂದು ಯಾಕೆ ಇವ್ರದ್ದು ಯಾಕೆ ಕ್ಲಿಪ್ಪಿಂಗ್ಸ್ ಹೊಸರು ಲೈಕ್ ಮಂಜುದು ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಅಂತಂದ್ರೆ ಕಿತ್ತಾಡಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಶಿಶಿರ್ ಅವ್ರಿಗೊಂದು ಫೈರ್ ಆಗ್ಲಿ, ಮನೆಯಲ್ಲಿರೋರೆಲ್ಲ ಹಂಗಾರೆ ಏನು ಮನೇಲಿರೋಲ್ಲ ಡಮ್ಮಿ ಪೀಸ್ಗಳು, ಇನ್ನಿಬ್ರು ಮಾತ್ರ ಹೀರೋಗಳು ಅನ್ನೋ ತರ ಲೈಕ್ ಅವರೇ ತಿಳ್ಕೊಂತ ಇದಾರಲ್ವಾ. ಅದನ್ನ ಇವರು ರೊಚ್ಚಿಗೆ ಹೇಳಿಸ್ಬೇಕು. ಮನ್ಸಲ್ಲಿ ಇವ್ರು ಆಟ ಆಡಿಸ್ತಿದ್ದಾರೆ, ಬ್ರೈನಲ್ಲಿ. ಹೆಂಗೆ ಅಂತಂದ್ರೆ ಇದು ಮೆಂಟಾಲಿಟಿಲಿ ಬ್ರೈನಲ್ಲಿ ಆಟ ಆಡಿಸಿದ್ರು. ಥಿಂಕ್ ಮಾಡ್ತಾರೆ ಇವಾಗೆಲ್ಲ ಕುತ್ಕೊಂಡು. ಇವಾಗ ನೋಡಿ, ಇವತ್ತು ಲೈಕ್ ಮೋಕ್ಷಿತ್ ಅವರು ಅಷ್ಟೇ, ಪಾಪ ಮೋಕ್ಷಿತ್ ಅವ್ರು ಹೆಂಗ್ ಥಿಂಕ್ ಮಾಡ್ತಿದ್ದಾರೆ ಅಂತಂದ್ರೆ ತ್ರಿವಿಕ್ರಮ್ ಅವ್ರು ಏನ್ ಮಾಡ್ಕೊಂತಾ ಇರ್ತಾರೋ, ಉಗ್ರ ಮಂಜು ಅವ್ರು ಏನ್ ಮಾತಾಡ್ಕೊಂತ ಇರ್ತಾರೋ, ಬರೀ ಅದೇ ಥಿಂಕ್ ಮಾಡ್ತಿರ್ತಾರೆ. ಅದನ್ನ ಬಿಟ್ಟು ಆಚೆ ಬರಬೇಕು, ಡೈರೆಕ್ಟ್ ಆಗಿ ಇರೋದನ್ನ ಮಕ್ಕ ಕೊಡ್ದಂಗೆ ಹೇಳ್ಬಿಡ್ಬೇಕು, ನನಗೆ ನಿಮ್ ಕಂಡ್ರೆ ಇಷ್ಟ ಇಲ್ಲ, ನೀವ್ ಆಡ್ತಾರೋ ರೀತಿ ಸರಿ ಇಲ್ಲ, ಟಕ್ ಅಷ್ಟೇ. ಆ ಪಾಯಿಂಟ್ ನ ಬರ್ದ್ಬಿಟ್ಟು ಟಕ್ ಅಂತ ಹೋಗ್ತಾ ಇರ್ಬೇಕು. ಎಂಡ್ ಆಫ್ ದಿ ಡೇ ಗೈಸ್, ನಮ್ಗೆ ಅನ್ಸಿದ್ ಇಷ್ಟೇನೆ, ಸುರೇಶ್ ಅವ್ರಿಗೆ ಸಾರಿ ಕೇಳಲಿಲ್ಲ ಅವರು. ಆ್ಯಂಡ್ ರಜತ್ ಅವರು ತಾನು ಮಾಡಿದ್ದೆ ಸರಿ ಅಂತ ಎಲ್ಲ ಕಡೆಯಿಂದ ಅಪ್ರೂವ್ ಸಿಕ್ಕಾಯ್ತು. ಬಟ್ ನೆಕ್ಸ್ಟ್ ವೀಕಿಂದ ಮತ್ತೆ ಅವ್ರು ಮಾತಾಡೋಕೆ ಸ್ಟಾರ್ಟ್ ಮಾಡ್ಕೊತಾರೆ. ಅವ್ರು ಏನು ಈಗ ಹೇಳಿದಾರಲ್ಲ, ಮಾತಾಡಲ್ಲ ಅಂತ ಹೇಳಿದಾರಲ್ಲ, ಈಟ್ ಆಫ್ ದಿ ಮೂಮೆಂಟಲ್ಲಿ ಮತ್ತೆ ಗೇಮ್ ಇದ್ರಲ್ಲಿ ಬಂದೇ ಬರುತ್ತೆ. ಅದನ್ನು ತಡೆಯೋಕ್ಕೆ ಲೈಕ್ ನಿಮ್ಮ ಕೈಯಲ್ಲಿ ಅಷ್ಟೇ ಸಾಧ್ಯ ಗೈಸ್. ನೀವು ಕಮೆಂಟ್ಗಳು ಹಾಕಿ, ಏನದು ಅವ್ರು ಮಾತಾಡಿದ ತಪ್ಪ ಸರಿನಾ, ಸುದೀಪ್ ಸರ್ ಮಾತಾಡಿದ ತಪ್ಪ ಸರಿನಾ, ಇಲ್ಲ ರಜತ್ ಎಲ್ಲ ತಿತ್ಕೋಬೇಕಾ, ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಯ್ತು ನೀವು. ಆ್ಯಕ್ಚುಲಿ ನೆಕ್ಸ್ಟ್ ವೀಕ್ ಅಷ್ಟಲ್ಲಿ ಎಚ್ಚೆತ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ಯಾರಾದ್ರೂ ವೀಡಿಯೋಸ್ಗಳು ನೋಡ್ತಾ ಇದ್ದಾರೆ. ಸೊ ಆದಷ್ಟು ಏನು ಈ ಮಾತುಗಳಿರುತ್ತೆ ಗೊತ್ತಾ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕು ಗೈಸ್. ಆ್ಯಕ್ಚುಲಿ ನಾವು ಬಿಗ್ ಬಾಸ್ ಟೀಮ್ ನನಗೆ ಒಂದು ರಿಕ್ವೆಸ್ಟ್ ನಿಂಗೆ ಮಾಡಲ್ಲ ಇವಾಗ. ನಾನು ಏನೇ ನೋಡಿದ್ರು ಕೂಡ ನಮ್ದು ಹಿಂದಿ ಬಿಗ್ ಬಾಸ್ ಅಲ್ಲ ಗುರು. ಹಿಂದಿ ಬಿಗ್ ಬಾಸ್ ಅಲ್ಲಿ ಯಾರ್ಯಾರನ್ನೂ ಕರ್ಸ್ಕೊಂಡು ಕುತ್ಕೊಂಡಿರ್ತಾರೆ ಅವರು, ಎಕ್ಸ್ಪೋಸ್ ಮಾಡೋರು ಅವರು ಇವರು. ಕನ್ನಡ ಬಿಗ್ ಬಾಸ್ ಅದಲ್ಲ. ಕನ್ನಡ ಬಿಗ್ ಬಾಸ್ ಇನ್ನೂ ಅಷ್ಟು ಹಾಳಾಗಿಲ್ಲ. ಕಿಚ್ಚ ಸುದೀಪ್ ಸರ್ ಇನ್ನೂ ಇಟ್ಕೊಂಡಿದ್ದಾರೆ ವ್ಯೂವರ್ಶಿಪ್ನ. ಫ್ಯಾಮಿಲಿ ಶನಿವಾರ ಭಾನುವಾರ ಬಂತು ಅಂತಂದ್ರೆ ಹೋಲ್ ಅಪ್ಪ ಅಮ್ಮ ನಮ್ದು ಎಲ್ಲರೂ ಕುತ್ಕೊಂಡು ನಾವು ನೋಡ್ತೀವಿ. ಎಕ್ಸಾಕ್ಟ್ಲಿ ಅಲ್ವಾ, ಫಿಲಮ್ ಬಿಟ್ಬಿಡ್ತೀವಿ ಗೈಸ್. ನಾವು ಆಕ್ಚುಲಿ ನೈಟ್ ಶೋಗೆ ಶನಿವಾರ ಇಲ್ಲ ಭಾನುವಾರ ಬಂತು ಅಂದ್ರೆ ನಾವು ಯಾವ್ದಾದ್ರು ಮೂವಿ ಹೋಗ್ತಿದ್ವಿ. ನಾವು ಆಕ್ಚುಲಿ ನೈಟ್ ಊಟ ಈಗ ಮಾರ್ನಿಂಗ್ ಹೋಗ್ತಾ ಇದೀವಿ. ಯಾಕೆ? ಬಿಕಾಸ್ ಆಫ್ ರೀಸನ್ಸ್ ಇಷ್ಟೇ, ವೇರಿಯಸ್ ರೀಸನ್. ಬಿಗ್ ಬಾಸ್ ಬರ್ತಾ ಇದೆ, ಸುದೀಪ್ ಸರ್ ಬರ್ತಾರೆ, ಸ್ಯಾಟರ್ಡೇ ಸಂಡೇ ಎಸ್ಪೆಷಲಿ ಸುದೀಪ್ ಸರ್ ಬರ್ತಾರೆ ಅಂತಂದ್ರೆ ಓವರ್ ಆಲ್ ನಾವು ಎಲ್ಲೇ ಯಾವ ಊರಿಗೆ ಹೋದ್ರು ಅಷ್ಟೇ ಕಲರ್ಸ್ ಕನ್ನಡ ಹಾಕೊಂಡು ನೀಟಾಗಿ ಕೂತಿರ್ತೀವಿ. ಯಾಕೆ? ಅವ್ರು ಬರ್ತಾರೆ, ಅವ್ರು ಮಾತಾಡ್ತಾರೆ, ನಮ್ಗೆ ಇಷ್ಟ ಆಗುತ್ತೆ, ಮಾತಾಡೋದು ತುಂಬಾ ಇಷ್ಟ ಆಗುತ್ತೆ. ಶನಿವಾರ ಬಂತು ಅಂತಂದ್ರೆ ಇನ್ನೊಂದು ರೋಚಕ ಏನಂತಂದ್ರೆ ಅವ್ರು ಯಾರಿಗೆ ಬೈಬೇಕು ಅಂತ ನಮ್ಮ ಮನಸ್ಸಲ್ಲಿ ಇರುತ್ತೆ ಗೊತ್ತಾ, ಅವ್ರನ್ನೇ ಎತ್ಕೊಂಡಿರ್ತಾರೆ. ಬಟ್ ಇಲ್ಲಿ ನಿನ್ನೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಗುರು. ನನಗೆ ಇರೋದು ಹೆಂಗ್ ಅನಿಸ್ಬಿಡ್ತು ಅಂತಂದ್ರೆ, ಏನೋ ಬಂದ್ರು ಹೋಗ ಪುಟ್ಟ, ಹಂಗ್ ಮಾಡ್ಬೇಡ ಪುಟ್ಟ, ಅಷ್ಟೇ ಬಿಟ್ಟು ಹೋಗ ಪುಟ್ಟ ಬಂದ ಪುಟ್ಟ ಹಂಗ್ ಮಾಡಿದ್ರೆ ಅಷ್ಟೇ. ಬಟ್ ಆತರ ಮಾಡಬಾರ್ದಾಗಿತ್ತು. ಎಲ್ಲೋ ನೆಕ್ಸ್ಟ್ ವೀಕಲ್ಲಿ ಇದೇನಾರ ಮತ್ತೆ ರಿಪೀಟ್ ಆಯ್ತು ಅಂದ್ರೆ, ಕಿಚ್ಚ ಸುದೀಪ್ ಸರ್ ಸುಮ್ಮನೆ ಇತ್ತು ಅಂತಂದ್ರೆ
ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡೋದು, ಬಿಗ್ ಬಾಸ್ ಟೀಮ್ ಅವರೇ ಸುದೀಪ್ ಸರ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ ಇದ್ರಲ್ಲ ಅಷ್ಟೇ. ಸೊ ನಿನ್ನೆ ಗೈಸ್ ಆಕ್ಚುಲಿ ಸೇವ್ ಆಗಿದ್ದು ಬಂದ್ಬಿಟ್ಟು ಮೋಕ್ಷಿತಾ ಹಾಗೂ ನಮ್ಮ ಹನುಮಂತ್ ಅವ್ರು ಸೇವ್ ಆಗ್ತಾರೆ. ಸೊ ಇವರಿಬ್ಬರಲ್ಲಿ ಸೇವ್ ಆಗಿದ್ದು ನಿಮಗೆ ಎಷ್ಟು ಖುಷಿ ತಂದಿದೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಮನೆಯಿಂದ ಯಾರು ಆಚೆ ಹೋಗಬೇಕು, ನಿಮ್ಗೆ ಏನಿಸುತ್ತೆ, ಯಾರು ಹೋಗ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್, ಇದಾಗಿತ್ತು ನೆನ್ನೆ ಎಪಿಸೋಡ್ನ ರಿವ್ಯೂ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.